ಮಹಾದೇವನ ಕರ್ಣಕಾಂತಿಯ ಮಹಾದೇವನ ಮಹಾದೇವನ ಕರ್ಣಕಾಂತಿಯ ಮಹಾದೇವನ ಗಂಗಾಧರನ ಶೃಂಗವಿಭೂಷಣ ಗಂಗಾಧರನ ಶೃಂಗವಿಭೂಷಣ ಬೃಂದಾವಳಿಯ ಸೊಬಗಿನ ಸಿರಿಯ ಬೃಂದಾವಳಿಯ ಸೊಬಗಿನ ಸಿರಿಯ ಮಹಾದೇವನ ಕರ್ಣಕಾಂತಿಯ ಮಹಾದೇವನ ಗಡಹರನ ಜಂಗಮ ರೂಪನ ಗಡಹರನ ಜಂಗಮ ರೂಪನ ಮಂಗಳನೇ ಮಲ್ಲಿಕಾರಾಜನ ಮಂಗಳ ನೀಡುವ ಲಿಂಗರಾಜನ ಮಹಾದೇವನ ಕರ್ಣಕಾಂತಿಯ ಮಹಾದೇವನ 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 ಪರಮಾತ್ಮನಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಚಕ್ರಧಾರಿ. ಅಣ್ಣ, ಇಷ್ಟೊಂದು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವಾದರೂ ಏನು? ಈ ಪೀಠವನ್ನು ಅಲಂಕರಿಸಬಾರದೆ? ಸಹೋದರಿ, ಕಗ್ಗಲ್ಲಿನಂತೆ ಕಠಿಣವಾದ ಕಲ್ಲನ್ನು ಪೀಠವೆಂದೂ ಹೇಳುವೆಯಾ? ನಾನೇನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿ, ನಿನ್ನ ಮನೆಯಲ್ಲಿ ಸುಖ ಸಂಪತ್ತನ್ನು ಅನುಭವಿಸುತ್ತಾ ರಾಜನಾಗಿರುವೆ. ನನ್ನ ಪತಿಯಾದರೂ ನನ್ನನ್ನು ಈ ಗುಹೆಯಲ್ಲಿರಿಸಿ ತನ್ನ ಮನ ಬಂದಂತೆ ಭಕ್ತರನ್ನು ಹುಡಿಕೊಂಡುವ ಕಾರ್ಯದಲ್ಲಿ ತೊಡಗಿರುವರು. ನೀನೇ ಹೇಳು ನಾಗು ಅಣ್ಣ. ಏಳು ಸತಿ ಏಳು. ಇನ್ನೇನು ಹೇಳಬೇಕೆಂದಿರು ಎಲ್ಲವನ್ನು ಹೇಳು. ಎಷ್ಟಾದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಸ್ವಾಮಿ, ಹೊಡ ಹುಟ್ಟಿದರ ಬಾಂಧವ್ಯ ರಕ್ತ ಸಂಬಂಧಗಳಿಂದ ತುಂಬಿರುವುದು. ಒಂದು ಸರಿ ರಕ್ತ ಎರಡು ದೇಹಗಳನ್ನೇ ಸಂಚರಿಸುವಾಗ ಅದನ್ನೇನು ವರ್ಣಿಸಬೇಕು ಪರಮಾತ್ಮ? ಆಗಲ್ಲ ಸತಿ. ತಂದೆಯ ಮನೆಯು ಸಿರಿ ಸಂಪತ್ತುಗಳಿಂದ ಕೂಡಿದ್ದರೆ ಸ್ತ್ರೀಯರು ಪತಿಯ ಮನೆಯನ್ನು ಅಲ್ಲಗೆಳೆಯುವರು. ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧಪ್ರಾಯ, ಅಪ್ಪ ಅಮ್ಮಂದಿರನ್ನು ಕಂಡರೆ ಪೂರ್ತಿ ಪ್ರಾಯ, ತಂದೆಯ ಮನೆಗೆ ಹೋದರೆ ಪುರುಷ ಪ್ರಾಯ. ಅಲ್ಲದೆ ಪತಿಯ ಮನೆಯು ಪಂಚ ಪುರುಷರುಗಳಿಂದ ನಿರ್ಮಿಸಿದ್ದರು. ಅವರು ಪತಿಯ ಮನೆಗಿಂತಲೂ ತಂದೆಯ ಮನೆಯೇ ಮೇಲೆಂದು ಹೊಗಳುವರು. ಅದೊಂದು ಸ್ತ್ರೀಯರ ನೈಜವಾದ ತಂದೆ ಮನೆ ಸೌಭಾಗ್ಯವಲ್ಲವೇ? ಯಾವ ಸೌಭಾಗ್ಯವಾದರೇನು? ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರವಾದ ಪರಶಿವನನ್ನು ಕೈಹಿಡಿದ ನೀಲನವೇ ದೀರ್ಘ ಸುಮಂಗಲಿಯು. ಕೇಳಿದ್ಯಾ ಸತಿ ನಿನ್ನ ಸಹೋದರನ ಮಾತನ್ನು? ನನ್ನ ಮಾತು ನನ್ನ ಭಾಗ್ಯ. ನಿಮ್ಮೀರ್ವರ ಬಾಂಧವ್ಯವೇ ಭೂತೇಜ. ನಿನ್ನ ನೋಟವೇ ನೋಟ. ಈ ನಿನ್ನ ಮನೆಯೇ ಮನೆ. ಈ ಕನಕಮಯವಾದ ಪೀಠವೊಂದು ಕಲ್ಲೆಂದು ಹೇಳಿದ ಮಾತು ಅಣ್ಣ ತಂಗಿಯರ ಸಲಿಗೆಯ ಮಾತಾಗಿರುವುದು ಸರ್ವೇಶ್ವರ. ಅದಿರಲಿ ಕ್ಷೀರಕ್ಷಯನ. ನಿಮ್ಮ ಬರುವಿಕೆಯನ್ನು ನೋಡಿದರೆ ಯಾವುದೋ ಒಂದು ಕಾರ್ಯ ಗೌರವವನ್ನು ಸೂಚಿಸುತ್ತದೆ. ಆದರೂ ನಿಮ್ಮನ್ನು ಕಂಡಂತಾಯಿತು ದಕ್ಷ ಸುತೆಯರ ಕಲ್ಯಾಣ ಮಂಟಪದಲ್ಲಿ. ನೋಡಿದರಾಭ್ಯ, ಇನ್ನು ಬ್ರಹ್ಮದೇವರು ಇಲ್ಲಿಗೆ ಬಾರಲೇ ಇಲ್ಲ. ಅಲ್ಲಿ ನೋಡು ಜಗದೀಶ್ವರ, ಕನಕಾದ್ರಿಯ ತಪ್ಪಲಿನಲ್ಲಿ ಬ್ರಹ್ಮದೇವನು ಅತಿ ಸಂಭ್ರಮದಿಂದ ಇದ್ದಲೇ ಬರುತ್ತಿರುವನು. ಶ್ರೀಶೈಲವಾಸ ಗಂಗಾಧರ ತಂದೆ
ಅನುದಿನ ನಿಮ್ಮನೆ ಧ್ಯಾನಕ್ಕೆ ದೇವ ಮನೋಮನೆ ವಂದ್ಯನೆ ಸಕಲೋದ್ಧಾರ ಮನೋಮನೆ ವಂದ್ಯನೆ ಸಕಲೋದ್ಧಾರ ಶ್ರೀಶೈಲವಾಸ ಗಂಗಾಧರ ದಯತೋರ ಪರಮೇಶ ಕರುಣಾಕರ ಶ್ರೀಶೈಲವಾಸ ಗಂಗಾಧರ ಆ ಗಂಗಾಧರ ಆ ಗಂಗಾಧರ. ನನ್ನ ನಮಸ್ಕಾರಗಳನ್ನು ಸ್ವೀಕರಿಸು ಬಸವೇಶ್ವರ. ಬ್ರಹ್ಮದೇವ ನಿನಗೆ ಮಂಗಳವಾಗಲಿ. ಬ್ರಹ್ಮನ ದರ್ಶನವು ಅಪೂರ್ವವಾಯಿತು. ಸತ್ಯ ಲೋಕದಲ್ಲೂ ಸರ್ವರು ಕ್ಷೇಮದಿರುವರೇ ಬ್ರಹ್ಮದೇವ ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ನಮ್ಮ ಕಾರ್ಯದಲ್ಲಿ ಸೌಖ್ಯವಲ್ಲದೆ ಮತ್ತೇನು ಪರಮೇಶ್ವರ? ಅದು ಅಲ್ಲದೆ ಆದಿಶಕ್ತಿ ಅಲ್ಲದೆ ನಿರಂಜನ ದೇವನಾದ ಪರಶಿವನ ಆಶೀರ್ವಾದವು ಇಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲವು ನನ್ನ ಮೇಲೆ ಇರುವಾಗ ಸತ್ಯ ಲೋಕದಲ್ಲಿ ಸರ್ವರು ಕ್ಷೇಮದಿಂದಿರುವರು. ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರು ಬರುವುದಿಲ್ಲ ಶಂಕರ. ನಿಮ್ಮ ಆಶೀರ್ವಾದವನ್ನು ಭವಾನಿಯ ಕರ್ಣವನ್ನು ಪಡೆಯಲು ಬರುವುದೇ ಕೈಲಾಸಕ್ಕೆ ಬರುವ ಕರ್ತವ್ಯ. ಹಾಗಾದರೆ ನಮ್ಮಿಂದ ಆಗಬೇಕಾದ ಕರ್ತವ್ಯವೇನು? ದೇವದೇವ, ಸುರಭೂಮಿಯು ಒಡೆಯನಿಲ್ಲದ ವಸ್ತುವಿನಂತೆ ಕತಿಸಿ ಕಂಗಾಲಾಗಿರುವುದು. ಪರಮೇಶ್ವರ, ಬ್ರಹ್ಮನ ಮಾತು ನಿಶ್ಚಯ. ದೇವತೆಗಳು ದೇವಭೂಮಿಯಲ್ಲಿ ಒಂದು ಶಿವಧರ್ಮ ಪೂಜೆಯನ್ನು ಮಾಡಲು ನಿಶ್ಚಯಿಸುವುದು. ಆದ್ದರಿಂದ ಅವರಿಗೆ ನಿಮ್ಮ ಕರುಣಾಮೃತವು ಬೇಕಾಗಿರುವುದು. ಕೇಳಿದ್ಯಾ ಸತಿ ಭಕ್ತರ ಭಿನ್ನಹವನ್ನು? ಕೇಳಿದರು ಪರಮಾತ್ಮ. ಇದೇನು ನನಗೆ ಹೊಸದಲ್ಲ. ಬಹು ದಿವಸಗಳಿಂದ ನರಳುತ್ತಿದ್ದ ರೋಗಿಯು ಸಂಜೀವನಿ ಉಕ್ಕೊಂಡು ಹೋಗುವಾಗ ಮುಂಗಾಲಿಗೆ ಸಂಜೀವನಿ ಸಿಕ್ಕಿ ಎಡದಂತಾಯಿತು ಅಷ್ಟೇ. ಆಗಲ್ಲ ಸತಿ, ಭಕ್ತರು ಅಮೃತ ದೇಹಿಗಳು. ಅವರುಗಳಿಗೆ ಭವ ಬಂಧವಿಲ್ಲ. ಇಹದಲ್ಲಿ ಪರದಲ್ಲಿ ಕೈಲಾಸದಲ್ಲಿ. ಆ ಭಕ್ತಿಯನ್ನು ಅರಿತವರೇ ಭಾಗ್ಯವಂತರು. ಅವರು ನಿನಗಿಂತಲೂ ನನಗೆ ಕರಯಿತರಾಗಿರುವರು. ಸ್ವಾಮಿ, ನನಗಿಂತಲೂ ಭಕ್ತರಿಗೆ ಕಹಿರ್ತಾದ ಮೇಲೆ ನನ್ನನ್ನು ಏಕೆ ವಿವಾಹ ಮಾಡಿಕೊಂಡಿರಿ? ಸತಿ, ಜಲದ ಮೇಲನ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡರು. ನೀನರಿತಿಲ್ಲವೇ ಆದಿಶಕ್ತಿ ಶರಣ ಸತಿ ಲಿಂಗಪತಿ ಎಂಬ ವೇದಘೋಷವನ್ನು? ಧನ್ಯಳಾದೆ ಪರಮೇಶ್ವರ, ಧನ್ಯಳಾದೆ. ಹೌದು, ಅದಕ್ಕಾಗಿಯೇ ಶರವಣ ತೀರದಲ್ಲಿ ಶಿವಸತ್ರ ಪೂಜೆಯನ್ನು ಮಾಡಲು ದೇವತೆಗಳು ನೆಲೆಸಿರುವರು. ನೀವು ಅಲ್ಲಿಗೆ ದಯಮಾಡಿ ನಮ್ಮ ಅಗ್ರ ಪೂಜೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುವೆ. ತಳು ಮಾಡದೆ ಪಟ್ಟಕ್ಕೆ ದಯಮಾಡಿಸಿ ಪ್ರಸನ್ನನಾಗಬೇಕೆಂದು ಬೇಡಿಕೊಳ್ಳುವೆನು. ಆಗಬಹುದು, ತಥಾಸ್ತು. ಗಂಗಾಧರ ಕರುಣಾ ಸಾಗರ ರಕ್ಷಿಸೋ ರಕ್ಷಿಸೋ ಗೌರೀವರ. ಪರಮೇಶ್ವರ, ತಾಳಲಾರೆ ತಾಳಲಾರೆ ತನುವಿನ ಈ ಬಾಧೆಯ ಪರನೆ ಕರುಣೆ ತೋರಿ ಪರಿಹರಿಸಯ ಬೇಗನೆ. ತಾಳಲಾರೆ ತಾಳಲಾರೆ ಗಂಗಾಧರ ಪರಮೇಶ್ವರ. ಚಂದ್ರನ ಬಾಳು ಮಣ್ಣಿನ ಪಾಲು ಚಂದ್ರಲೋಕದಿ ತುಂಬಿದೆ ದಾರಿರುಳು. ಚಂದ್ರನ ಬಾಳು ಮಣ್ಣಿನ ಪಾಲು ಚಂದ್ರಲೋಕದಿ ತುಂಬಿದೆ ದಾರಿರುಳು. ನನ್ನಿ ನೋವಿಗೆ ಕೊನೆಯಲ್ಲಿ
ತಿಳಿಯದೆ ನಿನಗೆ ಏದೀನ ಬಂದು ತಾಳಲಾರೆ ತಾಳಲಾರೆ ತನುವಿನ ಈ ಬಾಧೆಯ ಪರಮೇಶ್ವರನೇ ಕರುಣೆ ತೋರಿ ಹರಿಹರಿಸಯ ಬೇಗೆಯ ತಾಳಲಾರೆ ತಾಳಲಾರೆ ಶಂಕರ, ಈ ಕಳಾವೀನನಾದ ದೀನಚಂದ್ರಮನನ್ನು ಕೈ ಹಿಡಿದು ಕಾಪಾಡು ದೇವ, ಕಾಪಾಡು. ಶಾಂತನಾಗು ಚಂದ್ರಮ. ಎಲ್ಲಿ ಬಂದಿತ್ತು ನನಗೆ ಶಾಂತಿ? ಚಂದ್ರಮ, ಶಾಂತಿ ಇಲ್ಲವೇ ಕೈಲಾಸದಲ್ಲಿ? ಕೈಲಾಸ 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 ಕೈಲಾಸ. ಚಂದ್ರಮ, ಈಗ ಶಾಂತವಾಯಿತು. ಪರಮೇಶ್ವರನ ಪಾದಪರ್ಶದಿಂದ ಈಗ ಶಾಂತವಾಯಿತು. ಚಂದ್ರಮ, ನಿನಗಾಯಿತೇಕಿ ಪರಿಭವ? ಯಾರಿಂದ ನಡೆಯಿತು ಇದು? ಸ್ವಾಮಿ, ಇದು ತಾನಾಗಿ ಸಂಬೋಧಿಸಿದ್ದ ದಕ್ಷಪತಿಯ ಶಾಪ. ದಯಮಾಡಿ ನನ್ನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವ. ಭಯಪಡಬೇಡ ರಜನಿಪತಿ, ಇದೋ ನಿನ್ನನ್ನು ಧರಿಸಿರುವೆನು ನನ್ನ ಜಟಾ ಜೂಟಾಗ್ರ ಭಾಗದಲ್ಲಿ. ಅಲ್ಲಾಗುವುದು ನಿನಗೆ ಸಕಲ ಸುಖ ಸಂಪತ್ತುಗಳು. ಇದೋ ನಿನಗಾಗಿ ಕರುಣಿಸುತ್ತಿರುವೆನು ದಕ್ಷ ಶಾಪ ವಿಮೋಚನೆಯನ್ನು. ಧನ್ಯನಾದೆನು ದೇವ, ಧನ್ಯನಾದೆನು. ದಯಾಕರನ ದಿವ್ಯವಾಣಿಯಿಂದ ಧನ್ಯನಾದೆನು. ಚಂದ್ರಮ, ನಿನ್ನ ಗಗನ ಮಾರ್ಗದ ದಿನಚರಿ ಸಂಚಾರದಲ್ಲಿ ಒಂದೊಂದು ದಿನವೂ ಒಂದೊಂದು ಕಳೆಯು ಹೆಚ್ಚಿ ಶುಕ್ಲ ಪಕ್ಷದಲ್ಲಿ ಷೋಡಶ ಕಲಾಪೂರ್ಣ ಚಂದ್ರಮನೆಂದು ಮೆರೆದು ವಿಖ್ಯಾತನಾಗು. ಧನ್ಯನಾದೆನು ದೇವ, ದಯಾಕರನ ದಿವ್ಯವಾಣಿಯಿಂದ ಧನ್ಯನಾದೆನು. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ಕಂಡಂತಾಯಿತೆ ದಕ್ಷ ಬ್ರಹ್ಮನು ಮಾಡಿದ ಮಹತ್ತರವಾದ ಕಾರ್ಯವನ್ನು. ದೇವ, ಆದರೂ ಪಾವನಿನಾದನು ಚಂದ್ರಮನು ನಿಮ್ಮ ದರ್ಶನದಿಂದ. ಚಂದ್ರಮ, ಪವಿತ್ರ ದೇವನ ವಿಶಾಲವಾದ ಮಸ್ತಕದ ಮೇಲೆ ಅಚಂದ್ರಾರ್ಕವಾದ ಪದವಿಯನ್ನು ಗಳಿಸಿಕೊಂಡ ನೀನೇ ಭಾಗ್ಯಶಾಲಿ. ಎರಡನೇದಾಗಿ ಒಂದೇ ಕಾಲದಲ್ಲಿ ತ್ರಿಮೂರ್ತಿಗಳ ಕರುಣವನ್ನು ಪಡೆದು ದಕ್ಷ ಶಾಪನಿಂದ ರಹಿತನಾದೆನು. ಪತಿಕರಿಸು ಪರಮಾತ್ಮನೇ, ಪತಿಕರಿಸು ಪರಮಾತ್ಮನೇ, ಸತಿಯಾದು ಸತ್ಯ ಪೂಜೆಯಲ್ಲಿ ಸರ್ವೇಶ್ವರ ಶಿವ. ಸತಿಯಾಗು ಸತ್ರಯಾಗಕ್ಕೆ, ಸತಿಯಾಗು ಸತ್ರಯಾಗಕ್ಕೆ, ಸತಿಯಾಗು ಸತ್ರಯಾಗಕ್ಕೆ. ಪತಿ ಕರಿಸು ಕವ ಚರಣ ಪಾದೋದಕವ ದೇವ. ಭೂತೇಶ್ವರ, ಕಾಲಾತೀತವಾಯಿತು. ದಯಮಾಡಿಸಿ ಪಟ್ಟಕ್ಕೆ ದಯಮಾಡಿಸಿ ಪ್ರಸನ್ನನಾಗಬೇಕೆಂದು ಬೇಡಿಕೊಳ್ಳುವೆನು. ತಥಾಸ್ತು, ಆಗಬಹುದು. ಮಹಾದೇವ ಮಹಾದೇವ.
ಪಾಂಡವನು ಜಗವ ತಲ್ಲಣಿಪ ನಾಟ್ಯ ಕಲಾ ಚಂದ್ರನೇ ಶಿವನೇ ಮಹಾದೇವ ಮಹಾದೇವ ಪ್ರಣವ ಸ್ವರೂಪದ ಓಂಕಾರನಾದ ಸಪ್ತ ಸ್ವರಗಳಿಂದ ಕೂಡಿದ ನಾದ ಪ್ರಣವ ಸ್ವರೂಪದ ಓಂಕಾರನಾದ ಸಪ್ತ ಸ್ವರಗಳಿಂದ ಕೂಡಿದ ನಾದ ನಾಗರಾಜ ಪ್ರಿಯ ಮೋಣಿಯ ನಾದ ನಾಗರಾಜ ಪ್ರಿಯ ಮೋಣಿಯ ನಾದ ಬೇಡಿದವರ ಕೊಡುವ ದಯಾಳುವಾದ ಬೇಡಿದವರ ಕೊಡುವ ದಯಾಳುವಾದ ನಾಟ್ಯ ಕಲಾ ಚಂದ್ರನೇ ಶಿವನೇ ಪಾಂಡವನು ಜಗವ ತಲ್ಲಣಿಪ ನಾಟ್ಯ ಕಲಾ ಚಂದ್ರನೇ ನಾಟ್ಯ ಕಲಾ ಚಂದ್ರನೇ ನಾಟ್ಯ ಕಲಾ ಚಂದ್ರನೇ ಶಿವನೇ ಮಹಾದೇವ ಮಹಾದೇವ ದಕ್ಷ ಬ್ರಹ್ಮನ ಶಾಪದಿಂದ ನರಳುತ್ತಿದ್ದ ಚಂದ್ರಮನ ವ್ಯಾಕುಲವೆಲ್ಲವೂ ಕಳೆಯಿತು. ಶಂಕರನು ಚಂದ್ರಮನಿಗೆ ದಕ್ಷ ಬ್ರಹ್ಮನ ಶಾಪವನ್ನು ವಿಮೋಚನೆ ಮಾಡಿರುವನು. ದಕ್ಷ ಬ್ರಹ್ಮನು ತಾನೇ ಶಿವನೆಂದು, ಶಿವನು ತನ್ನ ಜಾಮಾತನೆಂದು ಭೃಗುವಿನೊಡನೆ ಅಟ್ಟಹಾಸದಿಂದ ಮೆರೆಯುತ್ತಿರುವನು. ಈಗಾಗಲೇ ದೇವತೆಗಳು ಸತ್ರಯಾಗವನ್ನು ಮಾಡಿ ಪರಶಿವನಿಗೆ ಅಗ್ರ ಪೂಜೆಯನ್ನು ಕೊಡಲು ಗಂಗಾ ತೀರದಲ್ಲಿ ಅಣಿ ಮಾಡುತ್ತಿರುವರು. ಅದಕ್ಕಾಗಿ ಬ್ರಹ್ಮನು ಸುದ್ದಿಯನ್ನು ತಂದಿರುವನು. ಈಗ ಶ್ರೀಮನ್ನಾರಾಯಣನು ಶಂಕರನನ್ನು ಕರೆದುಕೊಂಡು ಶರವಣ ತೀರದಲ್ಲಿ ನಡೆಯುತ್ತಿರುವ ಸತ್ರಯಾಗಕ್ಕೆ ಕರೆದುಕೊಂಡು ಭೃಗು ಋಷಿ ಆಶ್ರಮದ ಮಾರ್ಗವಾಗಿ ಬರುತ್ತಿರುವರು. ಪಾದದಲ್ಲಿ ಕಣ್ಣುಳ್ಳ ಭೃಗುದೇವನಾದರೂ ದಕ್ಷನ ಅಹಂಕಾರಕ್ಕಿಂತಲೂ 1000 ಪಾಲು ಹೆಚ್ಚಾಗಿ ನನಗೂ 3 ಕಣ್ಣುಗಳಿವೆ ಎಂದು ಮೆರೆಯುತ್ತಿರುವನು. ಇರಲಿ, ಇದರಿಂದ ಮುಂದೇನಾಗುವುದೋ ತಿಳಿದುಕೊಂಡು ಮುಂದಿನ ಕಾರ್ಯದಲ್ಲಿ ವರ್ತಿಸುವೆನು. ಮಹಾದೇವ ಮಹಾದೇವ ಪಾದದೊಳಗೆ ಜಯೋ ನಾದವಂಗೈಯುತ್ತಿದೆ ನಾಗಾಭರಣ ಕಂಠದೊಳ್ಳಲಿಯುತ್ತಿದೆ ಪಾದದೊಳಗೆ ಜಯೋ ನಾದವಂಗೈಯುತ್ತಿದೆ ನಾಗಾಭರಣ ಕಂಠದೊಳ್ಳಲಿಯುತ್ತಿದೆ ಚಂದ್ರವದನ ಗಂಭೀರ ತುಂಬಿದೆ ಚಂದ್ರವದನ ಗಂಭೀರ ತುಂಬಿದೆ ಹಾಗೆ ಪೋತ್ರಿಯ ಕೂಡಿದ ನಾಡಿದೆ ನಿಮಗಿರಿ ಪೋತ್ರಿಯ ಕೂಡಿದ ನಾಡಿದೆ ನಾಟ್ಯ ಕಲಾ ಚಂದ್ರನೇ ಶಿವನೇ ದಾನವನು ಜಗವ ತಲ್ಲಣಿಪ ನಾಟ್ಯ ಕಲಾ ಚಂದ್ರನೇ ನಾಟ್ಯ ಕಲಾ ಚಂದ್ರನೇ ನಾಟ್ಯ ಕಲಾ ಚಂದ್ರನೇ ಶಿವನೇ ಶಿವನೇ ಮಹಾದೇವ ಮಹಾದೇವ ಏನಿ ಮಹದಾಶ್ಚರ್ಯ ತೋರ್ಪದು ಮನ ಮನೆಯ ಆಶಮಯೇನಿ ಮಹದಾಶ್ಚರ್ಯ ತೋರ್ಪದು
ಪ್ರವಹಿಸುತ್ತಿರುವ ಗಂಗಾಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದಮಾರುತನು ಹಿಂದಿನ ದಿವಸ ಇಷ್ಟಾಕಾರವಾಗಿ ಬೀಸುತ್ತಿರುವನಲ್ಲ. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆ ಉದಿಸಿದ ಕಾಡಿನಂತೆ ನಿಬಿಡವಾಗಿ ಕಾಣುತ್ತಿರುವುದು. ಅದು ಗಂಧರ್ವಪತಿಯಾದ ವಸುಂಧರನು ಇತ್ತಲೇ ಬರುತ್ತಿರುವನು. ನಮಸ್ಕರಿಸುವೆನು. ಬಾ ಸುಂದರ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಕಾರ್ಯಾತುರವನ್ನು ತೋರುತ್ತಿದೆ. ಮುಳುಗುದೇವ, ಜನನಿಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಗುರುತತ್ಮನು ಮಹೇಂದ್ರನಿಂದ ಒಂದು ಅಮೃತ ಕೊಂಡವನ್ನು ತರುವ ಸಂಭ್ರಮವು ನನಗಾಯಿತು ಈ ದಿವಸದಲ್ಲಿ. ವಸುಂಧರ, ಅದು ಯಾವ ಅಮೃತ ಕಳಸವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನಿರತನಾಗಿರುವೆ. ಮಹಾತ್ಮನೇ, ನಾಳಿನ ಸತ್ರಯಾಗದ ಮಹೋತ್ಸವಕ್ಕೆ ನಾರಾಯಣನು ಶಿವನಾಮ ಸುಧಾಮೂರ್ತವೆಂಬ ಒಂದು ಅಮೃತ ಕೊಡವನ್ನು ತರುವನು. ಅದನ್ನು ಸೇವಿಸುವುದಕ್ಕೆ ಹೋಗುತ್ತಾನೆ. ಈ ವಿಷಯ ನಿಮಗೆ ತಿಳಿಯದೆ? ತಿಳಿದಿದ್ದರೂ ತಿಳಿದಿರಬಹುದು. ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ದೇವತೆಗಳು ಹೂಡಿರೋ ಇದೊಂದು ಆಟ. ಗಂಧರ್ವನೇ, ಸತ್ಯಯಾಗ ಅಂದರೇನು, ನೀವು ಅಂದರೇನು? ಕಾಲುವೆಯನ್ನು ಆರಲು ಸಾಧ್ಯ ಇಲ್ಲದವ ಗಗನಕ್ಕೆ ಆರಲು ಹಂಬಲಿಸಿದಂತಾಯಿತು ಈ ದೇವತೆಗಳ ಮನೋರಥ. ಮೃಗುದೇವ, ಜಗದೀಶ್ವರನಾದ ಪರಶಿವನು ಅಗ್ನಪೂಜೆಯನ್ನು ವಹಿಸುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸಬಹುದೇ? ಅಲ್ಲದೆ ಪರಶಿವನ ಕರುಣೆಗೆ ಪಾತ್ರರಾಗಿ ಅವನ ದಿವ್ಯ ರೂಪವನ್ನು ನೋಡಬಾರದೆ? ವಸಂತನ ಆ ಪರದೇಶ ರೂಪದಲ್ಲಿ ನೋಡಬೇಕಾದ ವಿಷಯಗಳೇನಿದೆ? ಅಂದು ಮಹರ್ಷಿಗಳಾದ ತಮ್ಮಿಂದಲೇ ಹೊರಬೀಳುತ್ತಿರುವುದು. ಆ ಪರಮೇಶ್ವರನು ಪರದೇಶಿ ಆದ್ದರಿಂದಲೇ ಅವನಿಗೆ ಮನ್ನಣೆ ದೊರೆಯಿತು. ಪರದೇಶಿಗೆ ರೂಪಿಲ್ಲ, ಜರಣಮಣಗಳಿಗೆ ದುಃಖವಿಲ್ಲ. ಹಬ್ಬದ ದಿವಸ ಹಗಲಿರುಳು ನಿದ್ರೆ ಇಲ್ಲದೆ ಕೂಗಿಸುತ್ತಿರುವ ಬಾವಿಯ ಲಾಟೆಯಂತೆ ಬಹು ಕಷ್ಟ ಸರದಿ. ವಿಷಮ ಸಂಸಾರದ ಹಂಗಿಲ್ಲ. ಪರದೇಶಿಗೆ ದೀಕ್ಷಾದ್ರವ್ಯ ಕರ್ಮಗಳನ್ನು ಬಳಿದುಕೊಂಡು ಶೃಂಗಾರ ಭೂಷಿತನಾಗಿ ಮೆರೆಯಬೇಕೆಂಬ ಡಾಂಬರಿಕ ಹಂಗಿಲ್ಲ. ಪರದೇಶದ ಸುಖವನ್ನು ಬಯಸುವವರಿಗೆ ಮಾತ್ರ ಪರದೇಶಿಯು ಪರಶಿವನಾಗಿ ಕಾಣಿಸುವನು. ವಸುಂಧರ, ಸಾಕು ನಿಲ್ಲಿಸು. ಸಾಸಿವೆ ಕೊಡದಾದಂತೆ ಗೋಸ್ಪಾದದ ಕೀಲಾಜಾಲು ಪಿಪಿಲಿಕ್ಕಿನ ಕಣ್ಣಿನ ನೋಟಕ್ಕೆ ಮಹತ್ ಸಮುದ್ರವಾದಂತೆ ನಿನಗೆ. ಓ ಪರಶಿವ ಓರ್ವ ಮಾತ್ಮನು ನನಗಲ್ಲ. ರಸದಲ್ಲಿ ಇಕ್ಷು, ವಿಷದಲ್ಲಿ ಆಲಾಹಾಲವೆಂದು ಹೆಸರಂತ ಪರಾಶಿವನನ್ನು ನಿರಾಕರಿಸಬಾರದು. ಇನ್ನು ಕಾಲಾತೀತವಾಯಿತು, ನಾನಿನ್ನು ಹೋಗುವೆನು. ಸತ್ಯಯೋಗ ಅಂದರೇನು? ದೇವತೆಗಳೆಂದರೇನು?
ಕಾಮಕ್ಕೆ ಕಣ್ಣೇಡು ತಲೆಯೊಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣುಗಳು. ಆ 4 ತಲೆ ಧರಿಸಿರುವ ವೈದಿಕನಾದ ಬ್ರಹ್ಮನು ಕೆರೆಯ ಮರಿಯಲ್ಲಿ ವೇಷಾಂಗನೆಯಂತೆ ಕ್ಷೀರ ಸಮುದ್ರದಲ್ಲಿ ಯಾವಾಗಲೂ ಜಳತ್ತದಿಂದ ಮಲಗಿರೋ ವಿಷ್ಣು ಇವರುಗಳು ಸತ್ಯಯಾಗದಲ್ಲಿ ಭಾಗವಹಿಸುವುದಂತೆ ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಕೈಲಾಸದಲ್ಲಿ ತಕತಾಯಿ ತಕತಾಯಿ ಎಂದು ಕುಳಿತಿರುವ ಆ ಪರಶಿವನು ಅಗ್ರ ಪೂಜೆಗೆ ಕರೆದುಕೊಂಡು ಬರುವರಂತೆ. ಆದರೆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ನನಗೆ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ಪರಶಿವನು ನನಗೆ ಸರಿಸಮಾನನು, ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿದೆ. ವಿಷ್ಣುನನ್ನು ವ್ಯಾಖ್ಯಿಸಿದರೆ ಅವನು 2ನೇ ಮೂರ್ತಿಯಾಗುವನು. ಬ್ರಹ್ಮ ಓರ್ವ ಸಾಮಾನ್ಯ ವೇಷಧಾರಿ, ದಕ್ಷನೋ ಮೊದಲಾದವರು ನನ್ನ ಶಿಷ್ಯಂದಿರು. ಆದರೂ ದಕ್ಷನೇನಾದರೂ ಅಲ್ಲಿಗೆ ಹೊರಟರೆ ನನಗೂ ಹೋಗಲು ಸಮಯವುಂಟು. ಇದೇನು ಈ ದಿವಸ ನನ್ನ ಮನಸ್ಸು ಚಂಚಲವಾಗಿ ತೋರುತ್ತಿರುವುದು? ಇದು ಈ ಶಿಲಾತಲಪದ ಮೇಲೆ ಕುಳಿತು ಶಾಂಸಿವೆನು. ರಜತಾದ್ರಿವಾಸರಣ್ಯಗಂಗುನಃ ಮೃಗೋ ನಂದನವೋ. ರಜತಾದ್ರಿವಾಸರಣ್ಯಗಂಗುನಃ ಮೃಗೋ ನಂದನವೋ. ಅಗ್ರ ಪೂಜಾ ಹರೇ ವಾರೇ. ಅಗ್ರ ಪೂಜಾ ಹರೇ ವಾರೇ. ನಿಜ ಮೋನ ಮೇಸಲು ತೋರ್ಪದೆಂದು ರಜತಾದ್ರಿವಾಸರಣ್ಯಗಂಗುನಃ ಮೃಗೋ ನಂದನವೋ. ನಿಜ ಭಕ್ತನಾದವರ ಬಿಟ್ಟು ನೀನು ನಿಜ ಭಕ್ತಿಗಾಗಿ ನಾ ಮನನಲ್ಲಿದೆ. ನಿಜ ಭಕ್ತನಾದವರ ಬಿಟ್ಟು ನೀನು ನಿಜ ಭಕ್ತಿಗಾಗಿ ನಾ ಮನನಲ್ಲಿದೆ. ಚಕ್ರಧರ ಶಕ್ತಿವರ ಭಕ್ತಿವರ ಯುಕ್ತಿವರ. ಚಕ್ರಧರ ಭಕ್ತಿವರ ಶಕ್ತಿಕರ ಯುಕ್ತಿವರ. ಭೂಮೌನಿದೆ ರಮ್ಯ ಕಾಬುದ ಯೋಗಿ ಚರಣದಲ್ಲಿ. ಕ್ಷೀರಸಾಗರನೇ, ಅಲ್ಲಿ ನೋಡು, ಈ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಒಂದು ಮರದಡಿಯಲ್ಲಿ ಯಾರೋ ಗಂಧರ್ವ ಸುಂದರಿಯು ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಈಜಾಡಿ ತನ್ನ ಕೆದರಿದ ಮುಡಿಯನ್ನು ಒಣಗಿಸುವ ಸುಗ ಭೂಗರ್ಭದ ಮೇಲೆ ಮಲಗಿರುವಳೋ ಏನೋ ಎಂಬಂತೆ ಆ ಅರ್ಧ ಶರೀರವು ಕಾಣುತ್ತಿರುವುದು. ಅತ್ತ ನೋಡು ಕ್ಷೀರಸಾಗರನೇ, ಯಾವುದೋ ಒಂದು ಜಿಂಕೆಯು ಆ ಸರೋವರದಲ್ಲಿ ಈಜಾಡಿದ ತನ್ನ ತಾಪವನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ
ಕಣ್ಣಿನ ಪಕ್ಕದಲ್ಲಿರುವ ಕಣ್ಣನ್ನು ಪಸರಿಸಿ ಸುಂದರವಾದ ನೀಡು ನೋಟದಿಂದ ತನ್ನೆರಡು ಕಾಲುಗಳನ್ನು ನೋಡುತ್ತಾ ವೈರಿಗಳಾದ ಕಿರಾತಕರನ್ನು ನೋಡುತ್ತಿರುವುದೋ ಏನೋ ಎಂಬಂತೆ ಕಾಲಿಗೆ ಅಂಟಿ ಪ್ರಜ್ವಲಿಸುತ್ತಿದ್ದ ಕಣ್ಣಿನಿಂದ ಕೂಡಿದ ಆ ಅರ್ಧ ಶರೀರವನ್ನು ನೋಡಿದರೆ ಅತ್ಯಾಶ್ಚರ್ಯಕರವಾಗಿ ಕಾಣುತ್ತಿರುವುದು. ಸದಾಶಿವದೇವ, ಪ್ರಪಂಚದಲ್ಲಿ ನಿನಗೆ ಆಶ್ಚರ್ಯಕರವಾದ ಸಂಗತಿ ಏನಿರುವುದು? ಆ ಮರದಡಿಯಲ್ಲಿ ಮಲಗಿರುವ ಮಹರ್ಷಿಯೇ ಮೃಗುದೇವನಲ್ಲವೇ? ಅದು ನನಗೂ ತಿಳಿದಿರುವುದು ಜನಾರ್ದನ. ಈ ವನದ ಮಧ್ಯದಲ್ಲಿ ಗಂಭೀರವಾದ ಸಿಂಹವು ಆನೆಯ ಮಸ್ತಕಕ್ಕೆ ಬಡಿದು ಸಾಕಾಗಿ ಬಂದು ಮರದಡಿಯಲ್ಲಿ ವಿಶ್ರಮಿಸುವಂತೆ ಅದೆಷ್ಟು ಗರ್ವದಿಂದ ಮಲಗಿರುವನು ಬೃಹದೇವ. ಸರ್ವೇಶ್ವರ, ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರ ದೇವತೆಗಳೊಡನೆ ಸರಸವಾಡುತ್ತಿರುವ ನಾ ಮೃಗದೇವ. ಹೇಗಾದರೂ ಆಗಲಿ ಎಚ್ಚರಿಸುವೆನು. ಎಚ್ಚರವಾಯಿತೆ ಮೃಗದೇವ? ಎಚ್ಚರವೇನು ನಾರಾಯಣ? ಈ ಭೃಗು ಮಹರ್ಷಿಯು ಯಾವಾಗಲೂ ತನ್ನ ಆತ್ಮಜ್ಞಾನದಲ್ಲಿ ಸದಾ ಎಚ್ಚರವಾಗಿಯೇ ಇರುವನು. ಅವನ್ಯಾರು? ಈ ಶಿಲಾತಲಪದ ಮೇಲೆ ಕುಳಿತಿರುವ ಶಿವಯೋಗಿಯು. ಅವನೇ ಪರಮೇಶ್ವರನಾದ ಪರಶಿವನು. ಸರ್ಪಶಯನ ಪರಮಾತ್ಮನ್ಯಾರು, ಪರಶಿವನ್ಯಾರು? ನೀವೀರುವರು ಇನ್ನು ಚಿಕ್ಕವರು. ಹದಿರಲಿ, ಬಲು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವಿರಿ? ದೇವ, ಗಂಧರ್ವರು ಜಗತ್ತಿನ ಕಲ್ಯಾಣಕ್ಕಾಗಿ ಶರವಣಾ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡುತ್ತಿರುವರು. ಆ ಯಾಗದ ಅಗ್ರ ಮೂರ್ತಿಯಾದ ದೇವನಾದ ಸಾಂಬಶಿವ ಮೂರ್ತಿಯನ್ನು ಹೀಗೆ ಕರೆದುಕೊಂಡು ಹೋಗುತ್ತಿರುವನು. ಹೀಗೆ ಹೋಗುತ್ತಾ ದಾರಿಯಲ್ಲಿ ತಮ್ಮ ದರ್ಶನವಾಯಿತು. ಆದರೆ ಗರ್ವವೇ ಶರದಿರುವ ಗೌರಿಪತಿಯೊಡನೆ ನಿಮ್ಮ ಹತ್ತಿರ ಬಂದು ಕುಳಿತುಕೊಂಡೆನು. ನಿಮ್ಮನ್ನು ಎಚ್ಚರಿಸಿ ಆಯಾಸವನ್ನುಂಟು ಮಾಡಿದ ನಿಮ್ಮನ್ನು ಋಣವನ್ನು ತೀರಿಸುವುದಕ್ಕಾಗಿ ಎಲ್ಲಿ ನಿಮ್ಮ ಚರಣವನ್ನು ಒತ್ತಿ ಮುಂದೆ ಹೋಗುವೆನು. ಬಹಳ ಸಂತೋಷ. ನಿನ್ನ ವಿವೇಕಕ್ಕೆ ಮೆಚ್ಚಿದೆನು ಲಕ್ಷ್ಮೀಶ. ನೀ ಕಂಡ ರಾಜಸದ ಅಗ್ನಿ ನೇತ್ರವನ್ನು ಪಾದದಲ್ಲಿ ಸದಾಶಿವನ ಹಣೆಗಿಂತಲೂ ನನ್ನ ಪಾದುಂಗಲಿಯನ್ನು ಕಂಡು ಧನ್ಯನಾದೆ. ಎಲ್ಲ ಸದಾಶಿವ ಮೂರ್ತಿ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಬೃಹಋಷಿಯೇ? ಹಾಗಾದರೆ ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೇ? ಇಲ್ಲ, ಈ ಸದಾಶಿವ ಮೂರ್ತಿಯು ನಿನ್ನಂತಹ ವಿವೇಕ ರಹಿತರೊಡನೆ ಮಾತನಾಡುವುದಿಲ್ಲ. ಹಾಗಾದರೆ ನೀನು ಬಹು ಜಾಣನೆ. ನನ್ನೊಡತ ಮಾತನಾಡುತ್ತಾ ಕುಳಿತಿರುವ ನಾರಾಯಣನು ನಾನು ವಿವೇಕರಹಿತರೆ. ಅದನ್ನು ನೀನೇ ವಿವೇಕಿಸಬೇಕು ಬೃಹಋಷಿಯೇ. ಕೇಳು, ಕಾಡಿನಲ್ಲಿ ದಟ್ಟವಾಗಿ ಬೆಳೆದ ಬಿದುರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾದ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ವಿಷಯಾನಂದಗಳು ನಿನ್ನ ಜೀವಾತ್ಮದ ಪರದೆಯ ಮೇಲೆ ಭಯಂಕರವಾದ ಹಾವಿನ ಮೈ ಬಣ್ಣವನ್ನು ಮುಚ್ಚಿರುವ ಉದ್ದದ ಮಣ್ಣಿನಂತೆ ದಿನೇ ದಿನೇ ನಿನ್ನ ರಾಜಸದಿಂದ ಕೂಡಿದ ಅಹಂಕಾರವು ನಿನ್ನ ಮೈಬಣ್ಣವನ್ನು ಮುಚ್ಚುವುದು. ಯಾವಾಗಲೂ ಮಮತೆಯಿಂದ ತರದೆರಳನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ ಮಹಾತ್ಮ ಬೃಹಋಷಿ ಎಂದು ಅನೇಕ ಮಹರ್ಷಿಗಳಿಂದ ಹೆಸರಾಂತ ನಿನ್ನ ಅಹಂಕಾರವು ಎಲುಬನ್ನು ಕಡಿದ ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತಾಯಿತು. ಕೇಳು, ಧರ್ಮಕ್ಕೆ ಶಿರಬಾಗು. ನಿನ್ನಾತ್ಮರಲ್ಲಿ ಆತ್ಮರು ಯಾರೆಂಬುದನ್ನು ವಿಚಾರಿಸು. ಧರ್ಮಕ್ಕೆ ಶಿರಬಾಗಿ ಸುಖಿಯಾಗಿ ಬಾಳು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಹೇಳು, ನಿನ್ನ ಗಡ್ಡು ಗಣಗಳಿಗೆ ಕೈಲಾಸದಲ್ಲಿ ನಿಧಾನಿಸು ಜನಾರ್ದನ. ನೀವೀರುವರು ಒಂದೇ ಸಂಕಲ್ಪವನ್ನು ಬಯಸಿ ವೈರತ್ವವನ್ನು ಸಾಧಿಸುತ್ತಿರುವರು. ನೀನಿನ್ನು ಹೊರಡಬಹುದು ಆ ಸದಾಶಿವನೊಡನೆ. ತೊಟ್ಟು ಮಾಗದೆ ಹಣ್ಣು ಬೀಳುವುದಿಲ್ಲ. ನಾನು ಹೊರಡುವೆನು ಒಂದೆರಡು ನಿಮಿಷದಲ್ಲಿ. ಬಾ ಕೌಸ್ತುಭಧಾರಿ, ತೊಳು ಮಾಡಬೇಡ. ಸಾಕು, ಬಾಯಿ ಮುಚ್ಚು. ನಿನ್ನ ಕಾರ್ಯದಲ್ಲಿ ಅರಿವಿಲ್ಲ ಈ ಬೃಹಋಷಿಗೆ. ನಾನು ಮುನಿಗೆ ವಂಚನೆ ಮಾಡಿಲ್ಲ. ನೀನಾನೇಕ ಅಗ್ರಸ್ಥಾನದಲ್ಲಿ ಮೃಗದೇವ. ನೀನೋರ್ವ
ರಾಜಸಿಂದ ಕೂಡಿದ ಜಟಾಧಾರ. ನಿನ್ನ ವೇಷಭೂಷಗಳನ್ನು ನೋಡಿದರೆ ಯಾರೋ ಶಿವಯೋಗಿಯಂತೆ ಕಾಣುತ್ತಿರುವೆ. ನಿನ್ನ ಆತ್ಮದಲ್ಲಿ ಶಿವನಿಲ್ಲ. ಕುಂದಣ್ಣದ ಎರಕದಂತೆ ಎರಕವಾಗಿದ್ದು ನನ್ನ ಪಾದುಂಗಲಿಯನ್ನು ಕಿತ್ತೆಸಿದೆ. ಇದೆಯೋ ನೀನು ಕಲಿತುವಾದ ಮೋಸ. ಮೋಸವಲ್ಲ, ಋಷಿವರ್ಮನ ಅಹಂಕಾರವನ್ನು ಕಿತ್ತೆಸೆದು ಅವನಿಗೆ ಉಪಕಾರವನ್ನು ಮಾಡಿದ ಕಾರ್ಯವು ಮೋಸವೇ? ಸಾಕು, ಬಾಯಿ ಮುಚ್ಚು. ನಿನಗಿಂದ ಪ್ರಾಯಶ್ಚಿತ್ತದಿಂದ ನೀನೇಕೆ ಹಂಬಲಿಸುತ್ತಿರುವೆ? ಪ್ರಾಯಚಿತ್ತ ಪ್ರಾಯಚಿತ್ತ ಯಾರಿಂದ ಯಾರಿಗೆ ಪ್ರಾಯಚಿತ್ತ? ದ್ರೋಹಿ, ಮುನಿಗೆ ವಂಚನೆ ಮಾಡಿದ ವಿಘಾತ. ಇದು ಯಾವ ಮಹಾತ್ಮ ಋಷಿಯು ತನ್ನ ಮಹಾತ್ಮಕಾಶಿಯನ್ನು ಈಡೇರಿಸಬೇಕಾದ ಒಂದು ಉಗ್ರವನ್ನು ಧರಿಸಿದವನು. ಅಂತಹ ಕೋಪಾಗ್ನಿ ಯಜ್ಞ ಭಾಗಕ್ಕೆ ನೀವೆಲ್ಲರೂ ಅವಿರ್ಭೋಗ ನೀಲಮೇಘ ಶಾಮನಾಗಿ, ಅಷ್ಟವಸುಗಳಿಗೆ ದೇವನಾಗಿ, ಅಷ್ಟಲಕ್ಷ್ಮಿಯಿಂದ ಪರಿಶೋಭಿಸುತ್ತಿರುವ ನೀನು ಭೂಲೋಕದ ದಶಯಾನಿಗಳಲ್ಲಿ ಜನ್ಮವೆತ್ತು ದೇ ಭೃಗುದೇವನ ಅತ್ಯುಗ್ರವಾದ ಶಾಪ. ಪರಶಿವನ ದಯವೆನಗಿರುತ್ತಿದೆ. ಪರಶಿವನ ದಯವೆನಗಿರುತ್ತೆ. ಹರಿಷಭ ಭೃಗು ಶಾಪದೆ ಹದಗೆಡದೆ ಧೈರ್ಯದಲೇ ಧರಿಸುವೆ ದಶಾವತಾರವ. ಧರಿಸುವೆ ಹರಿಹರಿಷ ಪರ್ವಾಚವದೆ ಬಿಡದೆ ಧೈರ್ಯದಲ್ಲಿ ಗುರುದೇವ, ನಿನಗೆ ನೀನೇ ಗುರುವೆಂದು ಅಹಂಕರಿಸಿ ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ. ಅದರಿಂದ ನನಗಾಗುವ ತೊಂದರೆಯೂ ಏನೂ ಇಲ್ಲ. ಧಿಕ್ಕಾರದನು ಜಾತಕ ವೈರದಲ್ಲಿ ಧಿಕ್ಕಾರದನು ಜಾತಕ. ಧಿಕ್ಕಾರದನು ಜಾತಕ ವೈರದಲ್ಲಿ ಧಿಕ್ಕಾರದನು ಜಾತಕ. ತನು ಜಾರಿ ನಾನಿನ್ನ ಮದವನ್ನು ಬಂಧಿಸುವೆ. ತನು ಜಾರಿ ನಾನಿನ್ನ ಮದವನ್ನು ಬಂಧಿ ಸಂಧಾನದಲ್ಲಿ ನೀನು ಕಿತ್ತಗದೆ ನೆಟ್ಟವನು. ಸಂಧಾನದಲ್ಲಿ ನೀನು ಕಿತ್ತಗದೆ ನೆಟ್ಟವ. ಧಿಕ್ಕಾರದನು ಜಾತಕ ವೈರದಲ್ಲಿ ಧಿಕ್ಕಾರದನು ಜಾತಕ. ತಡೆಯಾಗಿ ಅಂತಿಸುವ ಭೃಗುದೇವ ನಿನ್ನನ್ನು. ಪ್ರಳಯಾಗಿ ಅಂತಿಸುವ ಭೃಗುದೇವ ನಿನ್ನನ್ನು. ತೊಳೆದು ಸುಟ್ಟರಿಸು ಬರಿಬರಿದು ಬಂದಿದ್ದನು. ತೊಳೆದು ಸುಟ್ಟರಿಸಿ ಬರಿಬರಿದು ಬಂದಿದ್ದು. ಧಿಕ್ಕಾರದನು ಜಾತಕ ವೈರದಲ್ಲಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರದನು ಜಾತಕ. ಶತಗಿರಿ ನಿಲಯ ಶಂಭೋ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳಿ ಮಹಾದೇವ ಮಹಾದೇವ. ನಟನ ಕಲಾ ಚತುರ ನಟನ ಕಲಾ ಚತುರ ಶಂಕರ ಶಬರುಗದರ ವರದಾನ ಲೋಲಹರ. ನಟನ ಕಲಾ ಚತುರ ಸಜತಗಿರಿ ನಿಲಯ ಸಜಯ ಸಾಮಗಾನ ಸಂಗೀತ ಪ್ರಿಯ. ಸಜತಗಿರಿ ನಿಲಯ ಸಜಯ ಸಾಮಗಾನ ಸಂಗೀತ ಪ್ರಿಯ. ಸ್ವರ ಸಪ್ತ ಸಂಗೀತ ಗಾನದೊಳ್ಳಯ ಬರಿತ ಕಟಕಾಲ ಮೇಳದೋ. ಸ್ವರ ಸಪ್ತ ಸಂಗೀತ ಗಾನದೊಳ್ಳಯ ಬರಿತ
ದಯಿಸಿದನ ಹರಹರನ ಕೃಪೆಯ ಕರುಣಿಸೋ ಓಂಕಾರನಾದ ಪ್ರಿಯ ಸಜಯ ಹರಹರನ ಗುಳೆಯ ಕರುಣಿಸೋ ಓಂಕಾರನಾದ ಪ್ರಿಯ ಸಜಯ ನಟನ ಕಲಾ ಚತುರ ಶಂಕರ ಕಮಲುಗರ ವರದಾನಲೋಲ ನಟನ ಕಲಾ ಚತುರ ನಟನ ಕಲಾ ಚತುರ ನಟನ ಕಲಾ ಚತುರ ಪರಮೇಶ್ವರನ್ನು ಶ್ರೀಮನ್ನಾರಾಯಣನು ಶಿವಸತ್ರ ಯಾಗಕ್ಕೆ ಕರೆದುಕೊಂಡು ಹೋಗುವ ದಾರಿಯಲ್ಲಿ ಭೃಗು ಋಷಿಯನ್ನು ಸಂಧಿಸಿ ಅವನ ಕಾಲಲ್ಲಿ ಮೆರೆತಿದ್ದ ಕಣ್ಣನ್ನು ಕಿತ್ತು ಶರವಣದತ್ತ ಹೋಗುತ್ತಿರುವರು. ಅತ್ತ ಕಡೆ ದೇವತೆಗಳು ಬ್ರಹ್ಮನೊಡನೆ ಒಳಗೊಂಡು ಗಂಗಾ ತೀರದಲ್ಲಿ ಪರಮೇಶ್ವರನ ಬರುವಿಕೆಯನ್ನು ಎದುರು ನೋಡುತ್ತಾ ಬಲು ಸಂಭ್ರಮದಿಂದ ಪರಮೇಶ್ವರನಿಗೆ ಅಗ್ರ ಪೂಜೆಯನ್ನು ಕೊಡಲು ನೆರೆದಿರುವರು. ಅಲ್ಲದೆ ಅಲ್ಲಿಗೆ ಆ ದಕ್ಷನಿಗೂ ಬರೆಯಲು ಅಧಿಕಾರ ಉಂಟು. ಹೀಗಿರುವಾಗ ಪರಮೇಶ್ವರನಿಗೆ ಅಗ್ರ ಪೂಜೆಯನ್ನು ಕೊಟ್ಟರೆ ದಕ್ಷನು ಕುಪಿತನ ಅಸಮಾಧಾನವಾದರೂ ಆಗಬಹುದು. ಇರಲಿ, ನಾನೀಗಲೇ ಹೋಗಿ ಮುಂದಾಗುವ ವಿಚಿತ್ರವನ್ನು ನೋಡುವೆನು. ಶಿವೋಹಂ ಶಿವೋಹಂ. ಅದು ಶಿವಭಕ್ತ ಶಿಖಾಮಣಿಯಾದ ದದೀಚಿ ದೇವನು ಇತ್ತಲೇ ಬರುತ್ತಿರುವರು. ಕರುಣಾಲವಾಲ ದೇವಾ ಮಹೇಶ ಶಿವೋಹಂ ಶಿವೋಹಂ. ಚಂದ್ರಶೇಖರ ಗಂಗಾಧರ ಶಿವೋಹಂ ಶಿವೋಹಂ. ಚಂದ್ರಶೇಖರ ಗಂಗಾಧರ ಇಂದ್ರಾದಿವಂಶ ಕರುಣಾಕರ ಇಂದ್ರಾದಿವಂಶ ಕರುಣಾಕರ ದೇವಾ ಮಹೇಶ ಕೈಲಾಸವಾಸ ಕಾಯೋ ಬಸುತರ ಕರುಣಾಲವಾಲ ದೇವಾ ಮಹೇಶ ಕೈಲಾಸವಾಸ ದೇವಾ ಮಹೇಶ ಶಿವೋಹಂ ಶಿವೋಹಂ. ನಿವೃತ್ತಿಸಿದ ಈ ಜಗದ ಪರಿಯ ನಿವೃತ್ತಿಸಿದ ಈ ಜಗದ ಪರಿಯ ಹೋಗಲಿ ನಿನ್ನ ವರ್ಣಿಸಲಿ ನಾನೆಂದು ಹೋಗಲಿ ನಿನ್ನ ವರ್ಣಿಸಲಿ ಪ್ರಣವಾನಾದ ರೂಪ ಭುವನೈಕ ದೀಪ ತ್ರಿಪುರ ಆರನೆ ಶಂಭೋ ಓಂಕಾರ ತ್ರಿಪುರ ಆರನೆ ಶಂಭೋ ಓಂಕಾರ ರೂಪ ದೇವಾ ಮಹೇಶ ಕೈ
ಕಾಲಿಗೆ ನಮಸ್ಕರಿಸುವೆನು. ಸುಖವಾಗಿ ಬಾಳು ಶಿವಭಕ್ತ ಶಿಖಾಮಣಿ, ಪರಮೇಶ್ವರನ ಭಕ್ತಿ ರಾಜ್ಯದಲ್ಲಿ. ಒಟುದೇವ, ಈ ಬ್ರಹ್ಮಾಂಡವನ್ನು ಒಳಗೊಂಡಿರುವ ಆ ಚಿದ್ರೂಪಿಯಾದ ಪರಮೇಶ್ವರನ ನಾಮಾಮೃತವು ನನ್ನ ದೇಹದ ಸರ್ವ ಅಂಗಾಂಗಗಳೆಲ್ಲದರಲ್ಲಿಯೂ ವ್ಯಾಪಿಸಿರುವಾಗ ನನಗೆ ಸುಖ ಸಂಪತ್ತಿಗಳಿಗೇನು ಕೊರತೆ ಇಲ್ಲ. ದದೀಚಿ ದೇವ, ಪರಮೇಶ್ವರನಿಗೆ ನೀನಲ್ಲವೇ ಮೊದಲಿಗನು. ನೀನಿಲ್ಲದ ಕಡೆ ಶಿವನಿಲ್ಲ, ಆ ಶಿವಸ್ವಾಮಿ ಇಲ್ಲದ ಕಡೆ ನೀವಿಲ್ಲ. ಪರಮೇಶ್ವರನ ಆತ್ಮಲಿಂಗದ ಸ್ವರೂಪವೇ ನೀವಾಗಿರುವಾಗ ನಿಮ್ಮ ಭಾಗ್ಯವನ್ನು ನಾನು ಏನೆಂದು ಹೇಳಲಿ? ಅದಿರಲಿ, ತಾವೆಲ್ಲಿಗೆ ಹೋಗುತ್ತಿರುವಿರಿ? ದೇವಋಷಿಯೇ, ಸೂರ್ಯಾಸ್ತಮಯ ಸಮಯದಲ್ಲಿ ಅನೇಕ ಪಕ್ಷಿಗಳು ಒಂದು ವಿಶಾಲವಾದ ಮರವನ್ನು ಆಶ್ರಯಿಸಿ ಬೆಳಗಾಗುತ್ತಲೇ ಚೆದುರಿ ಆರುವಂತೆ ಈ ಸುರಭೂಮಿಯ ದೇವತೆಗಳೆಲ್ಲರೂ ತಮ್ಮ ತಮ್ಮ ಜನ್ಮಶಾಂತಿಗಾಗಿ ಆ ಪರಮೇಶ್ವರನೆಂಬ ಒಂದು ವಿಶಾಲವಾದ ವೃಕ್ಷವನ್ನು ಆಶ್ರಯಿಸಲು ಈಗಾಗಲೇ ಶರವಣ ತೀರದಲ್ಲಿ ಬಂದು ಸೇರುತ್ತಿರುವರು. ಆದುದರಿಂದ ಆ ಪರಮೇಶ್ವರನಿಂದ ಪರಿಶೋಭಿಸುತ್ತಿರುವ ಆ ಪವಿತ್ರವಾದ ಕ್ಷೇತ್ರಕ್ಕೆ ನಾನು ಹೋಗುತ್ತಿರುವೆನು. ಶಿವಭಕ್ತನೇ, ನಿನ್ನಿಂದ ಪರಿಶೋಭಿಸಲ್ಪಡುತ್ತಿರುವ ಶಿವಸತ್ರ ಯಾಗಕ್ಕೆ ನಾನು ಕೈಲಾಸ ಮಾರ್ಗವಾಗಿ ಹೋಗುವೆನು. ಹಾಗೆಯೇ ಮಾಡಿ ನಾರದರೆ. ಮಹಾದೇವ ಮಹಾದೇವ. ಶಂಕರ ಪರಮ ದಯಾ ಸಾಗರ ವೇದ ವಿಕಾರ ಹರ ಜೀವೇಶ್ವರ ಶಂಕರ. ಶಂಕರ ನಾದ ಪರಿಪರ ವೇದ ವಿಕಾರ ಹರ ಜೀವೇಶ್ವರ ಶಂಕರ. ಆದಿಯು ನೀನೇ, ಅಂತ್ಯವು ನೀನೇ, ನನ್ನಯ ಜೀವಮಯ. ಆದಿಯು ನೀನೇ, ಅಂತ್ಯವು ನೀನೇ, ನನ್ನಯ ಜೀವಮಯ. ಮೌನ ವಿಶೇಷಣ ಜ್ಞಾನವೇ ಲಕ್ಷಣ, ಜ್ಞಾನವೇ ಯೋಗಮಯ. ಮೌನ ವಿಶೇಷಣ ಜ್ಞಾನವೇ ಲಕ್ಷಣ, ಪ್ರಾಣವೇ ಯೋಗಮಯ. ಪ್ರಾಣವೇ ಯೋಗಮಯ. ಶಂಕರ ಪರಮ ದಯಾ ಸಾಗರ ವೇದ ವಿಕಾರ ಹರ ಜೀವೇಶ್ವರ ಶಂಕರ. ನಾದೋಪಾಸನೆ ಮಾಡಿದಯನಗೆ ನೀನೇ ಗತಿಯಂದೋ. ನಾದೋಪಾಸನೆ ಮಾಡಿದಯನಗೆ ನೀನೇ ಗತಿಯಂದೋ. ದರುಶನ ನೀಡೋ ಗಂಗಾಧರನೇ, ನಿನ್ನ
ನಿನ್ನನು ಬೇಡುವೆನೋ ನಿನ್ನನು ಬೇಡುವೆನೋ ನಿನ್ನನು ಬೇಡುವೆನೋ ಶಂಕರ ನಾದತೆ ಶ್ರೀರಾಮನ ವಿಕಾರ ಶಂಕರ ಮೆರವುದುರೆಯಲ್ಲಿ ನಿನ್ನಯ ನಾಮವು ಮೂರು ಲೋಕದಲ್ಲಿ ಮಹೇಶ್ವರ ಮೆರವುದುರೆಯಲ್ಲಿ ನಿನ್ನಯ ನಾಮವು ಮೂರು ಲೋಕದಲ್ಲಿ ಮಹೇಶ್ವರ ಶಿವ ಶಿವ ಎಂದರೆ ಭವಬಂಧಗಳು ತೊಲಗಿ ಹೋಗುವವು ಶಶಿಧರ ನನ್ನ ಗಾನಾಮೃತದೊಳು ತರೆಗೆ ಇಳಿದು ಬಾ ಶಂಕರ ಶಿವ ಶಂಕರ ಶಂಕರ ರಾಧತ ವೀರಪದ ವೇದ ವಿಕಾರ ಅರವೀರೇಶ್ವರ ಶಂಕರ 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 ನಾರದರ ಲೀಲೆಯೇ ಲೀಲೆ. ತನ್ನ ಜೀವನದಲ್ಲಿ ಸಂಸಾರ ಚಕ್ರದ ಹಂಗನ್ನು ದೂರ ಮಾಡಿ ದುರ್ಗಂಧವನ್ನು ಮೆಟ್ಟಿ ಪರಿಶೋಭಿಸುವ ಸುಗಂಧದಂತೆ ಶರೀರ ಮಧ್ಯದಲ್ಲಿ ಮೋಹ ರಾಗಗಳಿಂದ ಕೂಡಿದ ಈ ಶರೀರ ಮಧ್ಯದಲ್ಲಿ ಶಿವಭಕ್ತಿ ಮಾರ್ಗವನ್ನು ಬೆಳಗುತ್ತಾ ಸಂಚರಿಸುತ್ತಿರುವನು ಅವನಲ್ಲವೇ ಈ ಜಗತ್ತಿನ ಧರ್ಮ ಅಧರ್ಮಗಳನ್ನು ಸರಿಗೊಡುವ ನಿಜವಾದ ಬ್ರಹ್ಮಚಾರಿಯು. ಅವನಿಂದ ಪರಿಶೋಭಿಸಲ್ಪಡುತ್ತಿರುವ ಆ ಸತ್ರಯಾಗಕ್ಕೆ ನಾನು ಹೋಗಿ ಅಲ್ಲಿನ ಸಂಭ್ರಮಗಳಲ್ಲಿ ಸಂಭ್ರಮಿಸಿ ಅಲ್ಲಿ ನೀಡುವ ಶಿವಪ್ರಸಾದವನ್ನು ಸೇವಿಸಿ ನಾನು ತೃಪ್ತಿ ಪಡುವೆನು. ಶಿವೋಹಂ ಶಿವೋಹಂ. ಶರಣರ ಕಾಯೋ ಪರಮೇಶ ಕರುಣೆಯ ತೋರೋ ದೇವ ಮಗೇಶ ಶರಣರ ಕಾಯೋ ಪರಮೇಶ ಮೃದು ಮಧುರ ನಿನ್ನ ಪೊಗಳುವ ವೇದ ಮೃದು ಮಧುರ ನಿನ್ನ ಪೊಗಳುವ ವೇದ ವೇದವೇ ಅನುದಿನ ಪೊಗಳುತ್ತುವಾದ ವೇದವೇ ಅನುದಿನ ಪೊಗಳುತ್ತುವಾದ ಆನಂದ ತಾಂಡವ ಹಾಡು ಪಾದ ಶರಣರ ಕಾಯೋ ಪರಮೇಶ ಕರುಣೆಯ ತೋರೋ ದೇವ ಮಗೇಶ ಶರಣರ ಕಾಯೋ ಪರಮೇಶ ಬಾಲಮಲ್ಲನ ಹಿಂದೆ ಓಡೋಡಿ ಬಂದೆ ಬಾಲಮಲ್ಲನ ಹಿಂದೆ ಓಡೋಡಿ ಬಂದೆ ಗಾನದ ಗುಂಗಿಗೆ ಒಲಿದು ನಿ ಬಂದೆ ಗಾನದ ಗುಂಗಿಗೆ ಒಲಿದು ನಿ ಬಂದೆ ನಲ್ಮೆಯ ಶರಣ ಕಿರಿಯಾಳನ ಕಂಡೆ ನಲ್ಮೆಯ ಶರಣ ಕಿರಿಯಾಳನ ಕಂಡೆ ಕರುಳಿನ ಕರೆ ಕೇಳಿ ಶರಣೆಂದೆ
ಜನರ ಕಾಯೋ ಪರಮೇಶ ಪರಮೇಶ ಪರಮೇಶ